me forever on fire. ದೈವ ನೇಮ ನಡೆಯುವ ಜಾಗದಲ್ಲಿ ಕಸದ ರಾಶಿಯನ್ನ ಕಂಡು ಕೆಂಡಾಮಂಡಲ ಆಗಿದ್ದಾರೆ ವೈದ್ಯನಾಥ ದೈವ. ಸ್ವಚ್ಛತೆ ಕಾಪಾಡಿ ಅಂತ ಆಡಳಿತ ಮಂಡಳಿಗೆ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ದೈವ ನೇಮ ನಡೀತಾ ಇರುವಂತಹ ಜಾಗದಲ್ಲಿ ಕಸದ ರಾಶಿಯ ಬಿದ್ದಿದೆ. ಹೀಗಾಗಿ ವೈದ್ಯನಾಥ ಆಕ್ರೋಶಗೊಂಡಿದ್ದಾರೆ. ಸ್ವತಃ ವೈದ್ಯನಾಥ ದೇವರಿಂದ ನೇಮೋತ್ಸವದಲ್ಲಿ ವಾರ್ನಿಂಗ್ ಕೊಡಲಾಗಿದೆ. ಮಂಗಳೂರಿನ ತೊಕ್ಕೊಟ್ಟು ತಣ್ಣೀರು ತೋಟದ ನೇಮೋತ್ಸವ ಸಂದರ್ಭದಲ್ಲಿ ಅಕ್ಕಪಕ್ಕ ಕಸದ ರಾಶಿಯ ಬಿದ್ದಿದೆ. ಹೀಗಾಗಿ ಈ ರೀತಿ ಕಸದ ರಾಶಿ ಇಟ್ಕೊಂಡು ಯಾವ ರೀತಿಯಾಗಿ ನೀವು ಯಾವ ಉತ್ಸವ ಮಾಡ್ತೀರಾ ಅಂತೇಳಿ ಹೀಗಾಗಿ ಆಕ್ರೋಶ ವ್ಯಕ್ತವಾಗಿದೆ. ವೈದ್ಯನಾಥ ದೈವದ ನೇಮದ ವಲಸರಿ ಅಥವಾ ಸವಾರಿ ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಕಸ ತುಂಬಿದಂತ ರಾಶಿ ಇದೆ, ಮತ್ತೊಂದು ಕಡೆ ನೇಮೋತ್ಸವ ನಡೀತಾ ಇದೆ. ಹೇಗಿದು ಅಂತ, ಕಸ ತುಂಬಿದ ಜಾಗದಲ್ಲಿ ನನ್ನ ಸವಾರಿ ಸಾಕ್ಬೇಕೇ, ಸ್ವಚ್ಛಗೊಳಿಸದಿದ್ರೆ ನಾನು ಸವಾರಿ ನಡೆಸೋದಿಲ್ಲ ಅಂತ ಪಟ್ಟು ಹಿಡಿದಿದೆ. ದೈವದ ಕೋಪ ಕಂಡ ಭಕ್ತರು ಫುಲ್ ಶಾಕ್ ಆಗಿದ್ದಾರೆ. ದೈವದ ದೈವೋತ್ಸವ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಆಗಿರುವಂಥ ಗಲಾಟೆ ಘಟನೆ ಇದು. ನಾನು ಈ ಜಾಗದಲ್ಲಿ ಕಸದ ರಾಶಿಯಲ್ಲಿ ನಡಿಬೇಕಾ? ಸ್ವಚ್ಛತೆಯನ್ನ ಕಾಪಾಡದೆ ಈ ರೀತಿಯಾಗಿ ಹೇಗೆ ನೇಮೋತ್ಸವ ನಡೆಸ್ತೀರಾ ಅಂತೇಳಿ ನೀವು ದೇವರ ಅಥವಾ ಈ ದೇವೋತ್ಸವ ಏನು ನಡೀತಾ ಇತ್ತು ಆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಯಾನು ಎಚ್ಚರಿಕೆ ಕೊರಡ ಇನ್ನು ಧರ್ಮ ಎಲ್ಲದ ದಿನ ಯಾನು ಎಚ್ಚರಿಕೆ ಕೊಡ್ತೀನಿ ದೈವ ಅಂತ ನುಡೀಚಿ ಆಂಡ ಎನ್ನ ಮಾಯದ ಕಟ್ಟೆಗಂಧಾಚಾರ ಕೊಡಿಯಲ್ಲಿ ಒಂದು ಅದ ಎಂಚಲ ಅಂದು ಮಲ್ಪುನ ಇಂಚನೆ ಎಂದು ಮಲ್ಪುನ ಇಚ್ಚಿಂದ ಎಂಕ್ಲೇ ಬಡ್ಚಿ ಎಂಕಲು ಮಾಯದ ವಲಸರಿ ಕ್ಯಾಪಲ ಪಾಪ ಅದೇ ಆವಡ ಒಂದು ಪತ್ರಿಕೆ ಸಂದಲ ಪತ್ರ ಮಡೆ ನೋಡಿ, ಸ್ವತಃ ದೈವದ ವೇಷವನ್ನ ಹಾಕಿರುವಂಥ ವೈದ್ಯನಾಥ ದೇವರಿಂದನೇ ಈ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗಿದೆ. ಸ್ವಚ್ಛತೆ ಯಾಕೆ ಕಾಪಾಡಿಲ್ಲ? ಈ ರೀತಿಯಾಗಿ ಕಸದ ರಾಶಿ ಏನಿದೆ ಅಲ್ಲಲ್ಲಿ ಕಸ ಬಿದ್ದಿದೆ, ಅದ್ರ ಮೇಲೆ ನಾನು ಸವಾರಿ ಮಾಡ್ಕೊಂಡು ಹೋಗ್ಬೇಕಾ, ಅದ್ರ ಮೇಲೆ ನಾನು ನಡ್ಕೊಂಡು ಹೋಗ್ಬೇಕಾ ಅಂತ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಅಲ್ಲಿ ಆಡಳಿತ ಮಂಡಳಿ ಯಾಕಿಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇಲ್ಲ. ಅಕ್ಕಪಕ್ಕ ಅಂಗಡಿಗಳು ಇರ್ತಾವೆ ನಿಜ, ಆದರೆ ದೈವ ನಡೆದುಕೊಂಡು ಹೋಗುತ್ತೆ, ದೈವದ ಅಲ್ಲಿ ನೃತ್ಯ ನಡೆಯುತ್ತೆ ಅಂತ ಅಂದರೆ ಇಲ್ಲಿ ಸಾಕಷ್ಟು ಭದ್ರತೆ, ಸ್ವಚ್ಛತೆ ಇದೆಲ್ಲವನ್ನು ಕೂಡ ಮಾಡಬೇಕಾಗಿರುವಂಥದ್ದು, ವ್ಯವಸ್ಥೆ ಮಾಡಬೇಕಾಗಿರೋದು ಅಲ್ಲಿಯ ಅಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ಆದರೆ ಈ ರೀತಿಯಾಗಿ ಸ್ವಚ್ಛತೆ ಇಲ್ಲದೆ ಅಲ್ಲಲ್ಲಿ ಕಸಗಳು ಇರೋದ್ರಿಂದ ಸ್ವತಃ ದೈವವೇ ಅಲ್ಲಿ ಪ್ರಶ್ನೆ ಮಾಡಿರುವಂಥದ್ದು. ವೈದ್ಯನಾಥ ದೈವ ಏನಿದೆ, ಈ ರೀತಿ ಕಸದಲ್ಲಿ ನಾನು ನಡ್ಕೊಂಡು ಹೋಗ್ಬೇಕಾ, ಯಾಕೆ ಸ್ವಚ್ಛತೆ ಕಾಪಾಡಿಲ್ಲ ನೀವು ಅಂತ ಪ್ರಶ್ನೆ ಮಾಡಿದೆ. ಜೊತೆಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಎಂಜಲ್ ಇದೆ ಇಲ್ಲಿ, ಅದು ಇದು ಪ್ಯಾಕೆಟ್ಗಳು ಬಿದ್ದಿದ್ದಾವೆ, ಕಸ ಇದೆ, ಈ ಕಸದ ಮೇಲೇ ನಾನು ಸಾಕ್ಕೊಂಡು ಹೋಗ್ಬೇಕಾ? ಎಂಜಲು ಜೊತೆಗೆ ಇಲ್ಲಿ ತಿಂದಂಥ ಕಸಗಳು, ಆ ಪ್ಯಾಕೆಟ್ಗಳು, ಒಂದಷ್ಟು ಪೇಪರ್ಗಳನ್ನು, ಚಿಕ್ಕ ಚಿಕ್ಕ ಬಾಟಲ್ಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇಂತಹ ದೃಶ್ಯ ಅಥವಾ ಇಂತಹ ಜಾಗದಲ್ಲಿ ನಾನು ಹೇಗೆ ಸವಾರಿ ಮಾಡಬೇಕು ಅಂತ ಸ್ವತಃ ದೈವ ವೈದ್ಯನಾಥರೇ ಪ್ರಶ್ನೆ ಮಾಡಿರುವಂಥದ್ದು. ಹಾಗಾದರೆ ಅಧಿಕಾರಿಗಳು ಏನು ಮಾಡ್ತಾ ಇರ್ತಾರೆ? ಜೊತೆಗೆ ಅಲ್ಲಿ ಈ ಒಂದು ನೇಮೋತ್ಸವ ಅಥವಾ ದೈವದ ಉತ್ಸವ ಏನು ನಡೆಯುತ್ತೆ ಅಲ್ಲಿ ಇಂತಿಂಥ ಜಾಗದಲ್ಲಿ ಹೇಗೆ ಸ್ವಚ್ಛತೆ ಕಾಪಾಡಬೇಕು ಅಂತೇಳಿ ಅಲ್ಲಿ ನೇಮಕ ಆಗಿರುತ್ತೆ. ಅವ್ರೇನು ಮಾಡ್ತಿದ್ದಾರೆ ಅಂತ. ಎಂಕಲು ಮಾಯದ ವಲಸರಿ ಕ್ಯಾಪಲ ಪಾಪ ಅದೇ ಆವಡ ಒಂದು ಪತ್ರಿಕೆ ಸಂದಲ ಪತ್ರ ಮಡೆ